ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿ ಈಗ ಬೇಲ್ ಮೇಲೆ ಹೊರಗಡೆ ಬಂದಿದೆ. ಆ ಎಲ್ಲದರ ನಡುವೆ ಮಧ್ಯಂತರ ಜಾಮೀನಿನಿಂದ ಹೊರಗಡೆ ಇದ್ದಂತ ದಾಸನಿಗೂ ಕೂಡ ಜಾಮೀನು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಚಿಕಿತ್ಸೆ ಮುಂದುವರೆದಿದೆ. ಇವತ್ತು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸರ್ಜರಿ ಬೇಡ ಅಂತ ಹೇಳಿದಾರಂತೆ ಆರೋಪಿ ದರ್ಶನ್. ತೊಂದರೆ ಆಗುತ್ತೆ ಸರ್ಜರಿ ಎಲ್ಲ ಇದ್ರೆ ಅಂತ. ಹಾಗಾಗಿ ಫಿಸಿಯೋಥೆರಪಿ ಮತ್ತು ವ್ಯಾಯಾಮ ಮಾಡೋದೇ ಸಾಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಜಾಮೀನಂಗೂ ಸಿಕ್ಬಿಡ್ತು. ಮಧ್ಯಂತರ ಬೇಲೆ ಇದ್ದಿದ್ರೆ ಸರ್ಜರಿ ಮಾಡಿಸಲೇಬೇಕಾದ ಅನಿವಾರ್ಯತೆ ಇತ್ತು. ಕಾನೂನು ಕಣ್ಣಿಗೋಸ್ಕರ ಆದ್ರೂ ಸರ್ಜರಿ ಮಾಡಿಸಬೇಕಾಗಿತ್ತು. ಆದರೆ ಈಗ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸರ್ಜರಿ ಮಾಡಿಸಲೇಬೇಕಾದಂಥ ಅನಿವಾರ್ಯತೆ ಇಲ್ಲ ಅಂತ ಹೇಳಲಾಗಿದೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಇವತ್ತೇ ಜೈಲಿಂದ ರಿಲೀಸ್ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಮೆಡಿಕೇಷನ್ಗಳನ್ನು ತೆಗೆದುಕೊಳ್ಬೇಕು ಅಥವಾ ತೆಗೆದುಕೊಳ್ಳಬಾರ್ದು ಅನ್ನೋದೀಗ ಅವರ ಯೋಚನೆಗೆ ಬಿಟ್ಟಿರೋದು. ತನಗೆಷ್ಟು ನೋವಿದೆ ಅದರ ಮೇಲೆ ನಾನು ಮೆಡಿಕೇಷನ್ ತಗೋತೀನಿ, ನನಗೆ ರೆಗ್ಯುಲರ್ ಬೇಲ್ ಆಗಿದೆ ಅನ್ನುವ ವಿಚಾರ ಈಗ ನಾವೆಲ್ಲ ಗಮನಿಸಬೇಕು. ಹಾಗಾಗಿ ನಟ ದರ್ಶನ್ ಸದ್ಯಕ್ಕೆ ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೆ ಆಶ್ಚರ್ಯ ಇಲ್ಲ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಬೇಡವಾ ಆಪರೇಷನ್ ಅಗತ್ಯ ಇಲ್ವಾ? ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಹೇಗೆ ವರಸೆಗಳು ಬದಲಾಗಿದೆ ವೆಂಕಟೇಶ್? ಇದು ಸಾಕಷ್ಟು ಒಂದು ರೀತಿಯಾದಂಥ ಅನುಮಾನ ಮತ್ತು ಸಂಶಯಗಳು ಕೂಡ ಮೂಡುವಂತಹದ್ದು. ಯಾಕಂತ ಹೇಳಿದ್ರೆ ತುರ್ತಾಗಿ ಆಪರೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ತೀವ್ರತರವಾದಂತಹ ಒಂದು ಕಾಯಿಲೆ ಬರಬಹುದು. ಆ ಹಿನ್ನೆಲೆ ಅವರಿಗೆ ಆಪರೇಷನ್ ಮಾಡಬೇಕಾಗಿದೆ, ಹಾಗಾಗಿ ಜಾಮೀನು ಕೊಡಲೇಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡ್ರು. 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಕೂಡ ಸಿಕ್ತು. ಆ ಮಧ್ಯಂತರ ಜಾಮೀನು ಅವಧಿ ಇನ್ನೇನು ಮುಕ್ತಾಯ ಆಗ್ತಾ ಇದೆ ಅಂತ ಹಂತದಲ್ಲಿ ಕೂಡ ರೆಗ್ಯುಲರ್ ಬೇಲ್ ಅರ್ಜಿ ಅಪ್ಲಿಕೇಶನ್ ಕೂಡ ಬಂತು. ಆ ಸಂದರ್ಭದಲ್ಲಿ ಏನು ರೆಗ್ಯುಲರ್ ಬೇಲ್ ಸಿಕ್ತಿದ್ದಂತೆ ನಟ ದರ್ಶನ್ ಅವರ ವರ್ಷ ಕೂಡ ಬದಲಾಗಿದೆ. ಆರೋಗ್ಯದಲ್ಲಿ ಈಗ ಬಹಳಷ್ಟು ಚೇತರಿಕೆ ಕಂಡಿದೆ ಅಂತ ಹೇಳುವ ರೀತಿಯಲ್ಲಿ ಅವರು ಇವತ್ತು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಫಿಸಿಯೋಥೆರಪಿಯನ್ನು 6 ವಾರಗಳ ಕಾಲ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಕೆಲವು ಮಾರ್ಗಗಳನ್ನು ಕೂಡ ವೈದ್ಯರು ಸೂಚಿಸಿದ್ದಾರೆ. ಅದನ್ನೇ ಅನುಸರಿಸಿದ್ರೆ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ ಅಂತ ಹೇಳಿ ಕೂಡ ಅವರು ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ತಿಳಿತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಈಗ ಮತ್ತೆ ಇವತ್ತು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲೇ ಏನು ವೈದ್ಯರು ಸೂಚಿಸಿರುವಂತಹ ವ್ಯಾಯಾಮ ಆಗಿರ್ಬೋದು, ಫಿಸಿಯೋಥೆರಪಿಗಳಾಗಬಹುದು, ಎಲ್ಲವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಕೂಡ ಆ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಅವ್ರ ಕುಟುಂಬಸ್ಥರು ಏನು ಒಂದು ಆಪರೇಷನ್ ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಏನು ಒಂದು ರೋಗಿ ಏನಿರ್ತಾರೆ ಅವ್ರು ಒಪ್ಕೊಂಡ್ರೆ ನಾವು ಮಾಡೋದಕ್ಕೆ ಸಿದ್ಧ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ರು. ಆದ್ರೆ ಅವರ ಕುಟುಂಬಸ್ಥರು ಅದಕ್ಕೆ ಸಮ್ಮತಿಯನ್ನು ಕೊಡಲಿಲ್ಲ. ಫಿಸಿಯೋಥೆರಪಿನ ಮೂಲಕನೇ ಗುಣಪಡಿಸಿಕೊಳ್ಳುವಂತ ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ಆಪರೇಷನ್ ಆಗಿದ್ದೇ ಆದ್ರೆ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಸಿನಿಮಾಗಳಲ್ಲಿ ನಟನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರಿಗೆ ಫಿಸಿಯೋಥೆರಪಿನೇ ಮಾಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಾವು ವೈದ್ಯರಾಗಿ ಏನನ್ನ ಹೇಳ್ಬೋದು ಅದನ್ನು ಹೇಳಿದೀವಿ ಅಂತ ಕೇಳಿ ಆಸ್ಪತ್ರೆ ಮೂಲಗಳು ಕೂಡ ತಿಳಿಸ್ತಾ ಇರುವಂತದ್ದು. ಸದ್ಯಕ್ಕೆ ನಟ ದರ್ಶನ್ ಅವರಿಗೆ ಈಗ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಇದರ ನಡುವೆ ಈಗ ಪೊಲೀಸರು ಕೂಡ ಈಗ ಗೃಹ ಇಲಾಖೆಗೆ ಪತ್ರ ಬರೆದು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಈಗ ಮುಂದಾಗಿರುವಂತಹದ್ದು. ಈಗ ನ್ಯಾಯಾಲಯಕ್ಕೂ ಕೂಡ ವರದಿಗಳನ್ನು ಕೊಡಬೇಕಾಗಿತ್ತು. ಅವರ ವೈದ್ಯಕೀಯ ರಿಪೋರ್ಟ್ ಏನಿದೆ ಅಂದ್ರೆ ಇಲ್ಲಿವರೆಗೂ ಏನು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ರು ಅಂತ ಹೇಳಿ ಫಸ್ಟ್ ವಾರ ಒಂದು ಕೊಟ್ಟಿದ್ದನ್ನ ಬಿಟ್ಟರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಿಪೋರ್ಟ್ಗಳನ್ನು ಕೂಡ ಕೊಟ್ಟಿಲ್ಲ. ಈಗ ಅದರ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಹಾಗಾಗಿ ನಟ ದರ್ಶನ್ ಅವರು ಕೂಡ ರಿಲೀಫ್ ಆಗಿದ್ದಾರೆ. ಮುಂದೆ ಯಾವ ಒಂದು ಹಂತಕ್ಕೆ ಈ ಒಂದು ಪ್ರಕರಣ ಹೋಗುತ್ತೆ ಅಂತ ಹೇಳಿ ಕೂಡ ನೋಡಬೇಕಾಗುತ್ತೆ. ಪ್ರಣೋದ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.